ನಾನಿವತ್ತು ಶ್ರೀ ಕ್ಷೇತ್ರ ಹೊನ್ನಾವರ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ನಿಮಗೂ ತೋರಿಸ್ತೀನಿ ನೋಡಿ. ತುಂಬ ಶಕ್ತಿ ಇರೋದು. ಯಾರು ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ, ಹೊನ್ನಾವರ ರಾಘವೇಂದ್ರ ಟೆಂಪಲ್ಗೆ ಹೋಗಿ ಆಶೀರ್ವಾದ ಪಡ್ಕೊಳ್ಳಿ. ತುಂಬ ಶಕ್ತಿ ಇರೋ ದೇವರು. ಟೈಮು ಬೆಳಗಿನ ಜಾವ 5:30 ಆಗಿದೆ. ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಫುಲ್ಲು ಕತ್ಲೆ, ಕಾಡಲ್ಲಿ ಹೋಗ್ತಾ ಇರೋದು. ಸಖತ್ತಾಗಿ ಎಲ್ಲೇ ಹೋದ್ರೂ ಸ್ಟಾಪ್ ಮಾಡಿ ಒಂಚೂರು ಟೀ ಕುಡಿದ್ಬಿಟ್ರೆ, ಬೇಕ್ರಿಗೆ ಬಂದಾಯಿತು, ಸ್ವಲ್ಪ ಟೀ ಕುಡಿದ್ಬಿಟ್ರೆ 5:30 ಬೆಳಗಿನ ಜಾವ ಬಿಸಿ ಬಿಸಿ ಟೀ ಕುಡಿತಾಯಿದ್ರೆ ಸಖತ್ತಾಗಿರುತ್ತೆ. ಬೈಕ್ ರೈಡಲ್ಲಿ ಎಲ್ಲಾದರೂ ನೀವು ಸ್ಟಾಪ್ ಮಾಡಿ ಒಂದು 2 ಗ್ಲಾಸ್ ಟೀ ಕುಡಿದ್ಬಿಡಿ. ನಮಗೆ ಟೀ ಹುಚ್ಚಿದೆ, ಕುಡಿತೀರಿ. ಜಾಗ ಖಾಲಿ ಮಾಡೋ ಸಮಯ ಬಂತು. ಸೀದಾ ಟೆಂಪಲ್ಗೆ ಹೊಡಿಯೋಣ, ಎಲ್ಲೂ ನಿಲ್ಸೋದು ಬೇಡ. ಆ ರಾಯರ ಆಶೀರ್ವಾದ ಪಡ್ಕೊಳ್ಳೋಣ. ನಡೀರಿ ಹೋಗೋಣ. ಮಾಗಡಿ ರೋಡಿಂದ ಚೂರು ಲೆಫ್ಟ್ ಬರುತ್ತೆ, ಆಫ್ ರೋಡಿಂಗ್ ಬಂದುಬಿಡುತ್ತೆ. ಅಣ್ಣ ಹೆಂಗೆ ತುಂಬೋನಂದರೆ ಆಟೋದಲ್ಲಿ ಜನನ್ನ ಅದು ಹೆಂಗೂ ಓಡಿಸ್ತಾನಂತಾನೆ ನಂಗೆ ಗೊತ್ತಾಗ್ತಾಯಿಲ್ಲ. ಏನ್ರಿ ಜನ ಆ ರಾಯರ್ ನೋಡೋದಕ್ಕೆ ಎಲ್ಲೆಲ್ಲಿಂದ ಬರ್ತಾರ್ರಿ. ಟ್ರಾಫಿಕ್ಕು 5:30 ಬೆಳಗಿನ ಜಾವ ಜನ ನೋಡಿ. ಜಾತ್ರೆ ಶಕ್ತಿ ಇದೆ ಕಣ್ರಿ. ಕೊನೆಗೂ ಆ ರಾಯರು ನಮ್ಮನ್ನು ಕರೆಸ್ಕೊಂಬಿಟ್ರು. ಸಖತ್ತಾಗಿದೆ ಟೆಂಪಲ್. ಏನೇ ಹೇಳಿ, ಆ ಶಕ್ತಿನೇ ಬೇರೆ. ಅಣ್ಣವರು ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ರೆ ಕ್ಯಾಮ್ರಾಮ್ಯಾನ್ ಅಂತಾಯಿದ್ರು. ಪೂಜೆ ಮಾಡೋಕ್ಕೆ ಹೂವು ಹಣ್ಣು ಏನಾದರೂ ತೊಗೊಂಡೋಗಿ ಅಣ್ಣವ್ರ ಅಂಗಡಿಯಿಂದ. ನೆಕ್ಸ್ಟ್ ಟೈಮ್ ನೀವು ರಾಯರ್ ಟೆಂಪಲ್ಗೆ ಹೋದರೆ ಸುರೇಶ್ ಅಣ್ಣ ಹತ್ರ ಸ್ವಲ್ಪ ಹೂವು ತೊಗೊಂಡು ಆ ರಾಯರಿಗೆ ಅರ್ಪಿಸ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಏನು ರಾಯರ ಶಕ್ತಿ. ಜನ 5:30ಗೆ ಇಷ್ಟು ಜನ ನಾನು ನೋಡಿರಲಿ. ಒಂದು ಪವಾಡ ಸ್ಥಳ. ಏನು ಅಂದ್ಕೊಂಡ್ರೂ ಆಗುತ್ತೆ. ನೀವು ಕಾಯಿ ಕಟ್ಟಬೇಕು. ಅಲ್ಲಿ ಕಾಯಿ ಕಟ್ಟಿರ್ತಾರೆ. ನಿಮ್ಗೆ ನೋಡಿಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಆ ದೇವ್ರ ಶಕ್ತಿ ಇರೋದಕ್ಕೆ ತಾನೇ 5:30 ಬೆಳಗಿನ ಜಾವಕ್ಕೆ ಇಷ್ಟು ಜನ ಬರೋದು. ಇಲ್ಲಾಂದರೆ ಬರ್ತಾರೆ ಹೇಳಿ. ನೀವು ಬನ್ನಿ ಒಂದ್ಸಲಿ, ಆ ದೇವ್ರನ್ನ ದರ್ಶನ ಮಾಡ್ಕೊಳ್ಳಿ, ಆ ರಾಯರ ದರ್ಶನ ಮಾಡ್ಕೊಳ್ಳಿ. ಏನು ಅನ್ಕೊತಿರೋ ಹಾಗೇ ಆಗುತ್ತೆ. ಆ ರಾಯರು ನಿಮ್ಮ ಕೈ ಹಿಡ್ದೇ ಇರ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನೀನಲ್ಲವೇ ಪೂಜ್ಯಾಯ, ನೀನಲ್ಲವೇ ರಾಘವೇಂದ್ರಾಯ. ಬ್ರೋ ನಾನು ಸಿಗಾಕೊಂಡಿದ್ದೀನಿ ಬ್ರೋ. ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು, ಎಲ್ಲೋದ್ರೂ ಟ್ರಾಫಿಕ್ಕು. ಏನು ಗುರು ಬೆಳಗ್ಗೆನೇ ಇಷ್ಟು ಟ್ರಾಫಿಕ್ ಆದರೆ ಹೆಂಗೆ ಗುರು? ಆದರೂ ತುಂಬ ಶಕ್ತಿ ಇರೋ ದೇವರು. ಇಷ್ಟು ಜನ ಬರ್ತಾಯಿದ್ದಾರೆ ಅಂದರೆ ಏನೋ ಒಂದು ಶಕ್ತಿ ಇದೆ ಅಲ್ವಾ? ದಯವಿಟ್ಟು ಒಂದ್ಸಲಿ ಬಂದು ಹೋಗಿ, ಗೊತ್ತಾಗುತ್ತೆ ನಿಮಗೆ ಅಲ್ಲಿರೋ ಶಕ್ತಿ ಏನು ಅಂತ. ಹಂಗೆ ಬಾಸ್ ಸಾಂಗ್ ಕೇಳ್ಕೊಂಡು ಹೊಟ್ಟೆ. ಸೊ ಫೈನಲಿ ರಾಘವೇಂದ್ರ ಟೆಂಪಲ್ಗೆ ಹೋಗಿ ಬಂದಾಯಿತು. ಯಾರು ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ, ಇಲ್ಲಿರೋ ರಾಘವೇಂದ್ರ ಟೆಂಪಲ್ಗೆ ಬನ್ನಿ. ತುಂಬ ಸ್ಪಿರಿಚುವಲ್ ಪ್ಲೇಸು. ಒಂದ್ಸಲಿ ನೀವು ಬರಬೇಕು. ಕೆಂಗೇರಿಯಿಂದ ಕೊಮಘಟ್ಟ ಸರ್ಕಲಿಂದ ಸೀದಾ ಬಂದರೆ 12 ಕಿಲೋಮೀಟ್ರು. ಬೆಳಗಿನ ಜಾವ ಬಂದರೆ ಬೇಗ ಬರ್ಬೋದು. ತುಂಬ ರಶ್ ಇರುತ್ತೆ. ನೋಡ್ಕೊಂಡು ಬನ್ನಿ. ಇವತ್ತು ಅಮಾವಾಸ್ಯೆ. ಹುಷಾರಾಗಿ ಓಡಾಡಿ ಎಲ್ಲರೂ. ಥ್ಯಾಂಕ್ ಯು.